ಥಿಂಕ್ ಆ್ಯಂಡ್ ಗ್ರೋ ರಿಚ್, ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಈ ಥರದ ಪುಸ್ತಕಗಳು ಒಬ್ಬ ಮನುಷ್ಯ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಮಾನಸಿಕವಾಗಿಯೂ ಹೇಗೆ ಚೆನ್ನಾಗಿ ಆರೋಗ್ಯಕರವಾಗಿ ನಿಭಾಯಿಸ್ಕೋಬೇಕು ಅನ್ನೋದನ್ನು ಸಾರಿ ಸಾರಿ ಹೇಳುತ್ತೆ. ಪ್ರಪಂಚದಾದ್ಯಂತ ಈ ಪುಸ್ತಕಗಳು ಪಾಪ್ಯುಲರ್ ಆಗಿರೋದು ನಮಗೆಲ್ರಿಗೂ ಒಂದು ಬೇಸಿಕ್ ಹಣ ಸಂಪಾದನೆ ಅಥವಾ ಅದರ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಅದೆಲ್ಲ ಗೊತ್ತಿದ್ರೂ ಯಾಕೆ ನಾವು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಾಗೆ ಅನಾರೋಗ್ಯಕರ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡೋಕೆ. ಹೌದು, ಎಷ್ಟೋ ಸರಿ ಮನಿ ಮ್ಯಾನೇಜ್ ಬಗ್ಗೆ ಸ್ಮಾರ್ಟಾಗಿ ನಮಗೆ ಗೊತ್ತಿದ್ರೂ ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಕೊರಗು ಕಾಯಿಲೆ ರೀತಿ ನಮ್ಮನ್ನು ಕಾಡ್ತಾ ಇರುತ್ತೆ. ಈ ವಿಷಯವಾಗಿ ಆಳವಾಗಿ ತಿಳ್ಕೊಂಡು ಅದನ್ನು ನಿಭಾಯಿಸೋಕೆ ಆಧ್ಯಾತ್ಮಿಕವಾಗಿ ಏನೆಲ್ಲ ಪ್ರಿನ್ಸಿಪಲ್ಸ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ ಇದೇ ಭಾನುವಾರ ಅಬಂಡೆನ್ಸ್ ವರ್ಕ್ಶಾಪ್ ಅನ್ನೋ ವಿಶೇಷವಾದ ಕಾರ್ಯಾಗಾರವನ್ನು ಆಯೋಜಿಸ್ತಾ ಇದ್ದೀವಿ. ನೀವು ಕೂಡ ಅದರಲ್ಲಿ ಭಾಗವಹಿಸಿ ಸಮೃದ್ಧತೆ ಸೂತ್ರಗಳನ್ನು ತಿಳ್ಕೊಂಡು ಅಳವಡಿಸ್ಕೊಳ್ಬಹುದು. ನಮಸ್ಕಾರ, ಸಿಗ್ತೀನಿ.